ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ ಮಧುಹನಿ ವ್ಲಾಗ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಈ ವಿಡಿಯೋ ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಶೇರ್ ಮಾಡಿದ್ದೀನಿ. ನಾನು ಇವತ್ತು ಮಾಡ್ತಾ ಇರೋಂತಹ ರೆಸಿಪಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಲಾಡು. ಇದು ತುಂಬಾ ಈಸಿ ಹಾಗೂ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. 15ರಿಂದ 20 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ಹೇಳ್ತಾರೆ ಅಲ್ವಾ, ಏನಾದರೂ ಒಂದು ಹೊಸದಾಗಿ ನೀವು ಶುರು ಮಾಡೋದಿದ್ರೆ ಸಿಹಿನ ಹಂಚಬೇಕು, ಸಿಹಿನ ಮಾಡಿ ತಿನ್ನಬೇಕು ಅಂತ ಹೇಳಿ. ಹಾಗಾಗಿ ನಾನು ಈ ರೆಸಿಪಿನ ಇವತ್ತು ಮಾಡಿದ್ದೀನಿ. ನನ್ನ ಮೊದಲನೇ ವಿಡಿಯೋ ಅಲ್ವಾ, ಹಾಗಾಗಿ ತುಂಬಾ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಇದೇ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕುವಂತಹ ಕ್ರೋಶಾ ಕುಚ್ಚು ಡಿಸೈನನ್ನು ಕೂಡ ಶೇರ್ ಮಾಡಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ ಲಾಡು ಮಾಡೋದಕ್ಕೆ ಒಣ ಕೊಬ್ಬರಿನ 2 ಕಪ್ನಷ್ಟು ತಗೊಳ್ತಾ ಇದ್ದೀನಿ. ಇದನ್ನು ನಾನು ತಿನ್ನ ಸ್ಲೈಸಸ್ ಆಗಿ ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೂರ್ತಿಯಾಗಿ ತುರಿಯೋದು ಆಪ್ಷನ್ ಬರುತ್ತೆ ಅಲ್ವಾ ಈ ಸ್ಲೈಸರಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು 2 ಕಪ್ ಆಗೋಷ್ಟು ಕೊಬ್ಬರಿನ ಈ ಥರ ತಿನ್ನ ಸ್ಲೈಸಸ್ ಆಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿ ಮಾಡಿಕೊಂಡಾಗ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗುತ್ತೆ ಅಲ್ವಾ, ಸೊ ಬಾಯಿಗೆ ಸಿಗತ್ತೆ ಅಂತ ಹೇಳಿ ಅಷ್ಟೇ. ನಂತರದಲ್ಲಿ ಈಗ ನಾನು ಒಂದು ಪ್ಯಾನನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟೇ ತುಪ್ಪ ಸಾಕಾಗತ್ತೆ ಈ ರೆಸಿಪಿನ ಮಾಡೋದಕ್ಕೆ. ಮೊದಲಿಗೆ ನಾನಿಲ್ಲಿ 8 ವಾಲ್ನಟನ್ನು ತಗೊಂಡಿದ್ದೀನಿ. ಹಾಕುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ 8ರಿಂದ 10 ಸೆಕೆಂಡು ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಎಲ್ಲ ಹುರ್ಕೊಳ್ಬೇಕು ಅಂತ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈಗ ಇದು ತುಪ್ಪದಲ್ಲಿ ಹುರಿದಾಗಿದೆ. ಇದನ್ನ ಒಂದು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿ. ಏನಾದರೂ ಒಂದು ಸಿಂಪಲ್ಲಾಗಿ ಟ್ರೈ ಮಾಡಬೇಕು ಅಂತ ಇದ್ದಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ. ನಂತರ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಗೋಡಂಬಿ ಹಾಗೆ ಒಂದು 3 ಸ್ಪೂನಷ್ಟು ಬಾದಾಮಿನ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು 8ರಿಂದ 10 ಸೆಕೆಂಡಷ್ಟು ಹುರ್ಕೊಂಡ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇದೇ ಬಾಣಲೆಗೆ ನಾನು ಅರ್ಧ ಕಪ್ ಆಗೋಷ್ಟು ಒಣ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಕೂಡ ಅಷ್ಟೇ ಉಬ್ಬೋ ತನಕ ನಾವು ಅದನ್ನು ಹುರಿಯೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಈಗ ಅದೇ ಪ್ಯಾನಿಗೆ 2 ಕಪ್ ಆಗೋಷ್ಟು ತುರಿದಿಟ್ಕೊಂಡಿರೋ ಅಂತಹ ಕೊಬ್ಬರಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು 2ರಿಂದ 3 ಸೆಕೆಂಡಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಅದೇ ಬಿಸಿ ಇರೋಂತಹ ಬಾಣಲೆಗೆ ಒಂದು 2 ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಜಾಸ್ತಿ ಹುರಿಯುವಂಥ ಅವಶ್ಯಕತೆ ಇರೋದಿಲ್ಲ, ಒಂದು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಬೇಕಾಗಿರೋ ಅಂತಹ ಎಲ್ಲ ಸಾಮಗ್ರಿನೂ ಕೂಡ ನಾನಿಲ್ಲಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಇದೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಒಣ ಕೊಬ್ಬರಿ ತಣ್ಣಗೆ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಸತಿ ಹಾಕಿದ್ದೀನಿ ಮಿಕ್ಸಿ ಮಾಡೋದಕ್ಕೆ. ಹಾಗೆಯೇ ನಾನು ಯಾವ ಬಾಣಲೆನ ತೊಗೊಂಡಿದ್ದೆ ಅಲ್ವಾ ಹುರಿಲಿಕ್ಕೆ, ಅದೇ ಬಾಣಲೆಗೆ ಮಿಕ್ಸಿ ಮಾಡಿಟ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ ಮಿಕ್ಸ್ಚರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇಷ್ಟು ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಆಗಿದೆ. ಈಗ ನನಗೆ ತುಂಬಾ ಸಾಫ್ಟಾಗಿ ಇದೆ. ನಂತರದಲ್ಲಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ಮಿಕ್ಸರಿಗೇ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದೂ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಅದು ಉಂಡೆ ಮಾಡೋದಕ್ಕೆ ಬರುತ್ತಾ ಮಿಕ್ಸ್ಚರ್ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ. ಆರಾಮಾಗಿ ಉಂಡೆನ ಮಾಡ್ಕೊಂಡು ಬಿಡ್ಬೋದು. ಆದರೆ ಇಲ್ಲಿ ಸ್ವಲ್ಪ ನನಗೆ ಸ್ವೀಟ್ ಕಮ್ಮಿ ಅಂತ ಹೇಳಿ ಅನ್ನಿಸ್ತಾ ಇತ್ತು.
ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು 2 ಸ್ಪೂನ್ ಆಗೋಷ್ಟು ಬೆಲ್ಲನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ, ಹೇಗೂ ಒಣ ದ್ರಾಕ್ಷಿ ಹಾಕಿರ್ತೀವಿ ಅಲ್ವಾ, ಅದೇ ಸ್ವೀಟೇ ಸಾಕಾಗತ್ತೆ ಅಂತ ಅಂದರೆ ಅದು ಕೂಡ ಬರುತ್ತೆ. ಯಾಕಂದರೆ ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ ಅಲ್ವಾ. ಇಲ್ಲಿ ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅನಿಸಿದ್ರಿಂದ 2 ಸ್ಪೂನಷ್ಟು ಬೆಲ್ಲನ ನಾನಿಲ್ಲಿ ಸೇರಿಸ್ಕೊಂಡು ಹಾಕಿರೋವಂಥ ಎಲ್ಲ ಸಾಮಗ್ರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚಿಕ್ಕ ಚಿಕ್ಕ ಉಂಡೆನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮಗೆ ಬೇಕಾದಂಥ ಸೈಜಿಗೆ ನೀವು ಮಾಡ್ಕೊಳ್ಬೋದು. ಬೆಲ್ಲ ಹಾಕಿರ್ತೀವಿ ಅಲ್ವಾ, ಆರಾಮಾಗಿ ಉಂಡೆನ ಕಟ್ಕೊಂಡು ಬಿಡ್ಬೋದು. ಎಲ್ಲೂ ಕೂಡ ಅದು ಪುಡಿ ಆಗೋವಂಥದ್ದಾಗಲಿ ಒಡೆದಾಗೋವಂಥದ್ದಾಗಲಿ ಒಡೆಯೋ ಅಂಥದ್ದಾಗಲಿ ಆಗೋದಿಲ್ಲ. ತುಂಬಾ ಸಾಫ್ಟಾಗಿ ಇರುತ್ತೆ. ಹಾಗೆ ಇದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಂಡು ಬಿಡ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಸ್ಟೋರ್ ಕೂಡ ಮಾಡ್ಬೋದು. ಲಾಸ್ಟಿಗೆ ಒಂದು ಚಿಕ್ಕದು ಕೂಡ ಆಯಿತು ಉಂಡೆ, ಅದನ್ನು ಕೂಡ ಇಲ್ಲಿ ನಾನು ರೋಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದಿಷ್ಟು ಒಣ ಕೊಬ್ಬರಿಯಿಂದ ನಾನು ಮಾಡಿದಂತಹ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕುವಂತಹ ಒಂದು ಕ್ರೋಶಾ ಕುಚ್ಚು ಡಿಸೈನನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಇದು ಒಬ್ಬರು ಕಸ್ಟಮರ್ ಸ್ಯಾರಿ ಆಗಿತ್ತು. ಇದಕ್ಕೆ ಅವರು ಬೀಡ್ಸ್ ಇಲ್ಲದೇ ಒಂದು ಸಿಂಪಲ್ಲಾಗಿ ಡಿಸೈನನ್ನು ಹಾಕ್ಕೊಡಿ ಅಂತ ಹೇಳಿ ಕೇಳಿದರು. ಇದೊಂಥರ ಎವರ್ಗ್ರೀನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ರೆಡ್ ಆ್ಯಂಡ್ ಗ್ರೀನ್. ಇದಕ್ಕೆ ನಾನಿಲ್ಲಿ ಪಲ್ಲು ಗ್ರೀನ್ ಕಲರ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ನಾನು ಡಿಸೈನ್ ಹಾಕೋದಕ್ಕೆ ರೆಡ್ ಕಲರ್ ದಾರನ ತೊಗೊಂಡಿದ್ದೀನಿ, 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಕುಚ್ಚು ಕಟ್ಟೋದಕ್ಕೆ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ. ಹಾಗೆ ಇವತ್ತಿನ ಈ ಡಿಸೈನ್ ಹಾಕೋದಕ್ಕೆ ನಾನು ಟ್ಯೂಲಿಪ್ ಸ್ಟೀಲ್ ನೀಡಲ್ನ ಬಳಸ್ತಾ ಇದ್ದೀನಿ. ನೀಡಲ್ ನಂಬರ್ ಬಂದುಬಿಟ್ಟು 11 0.7 mm. ಮೊದಲಿಗೆ ಇಲ್ಲಿ ಸೀರೆನ ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆನ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು. ಪಲ್ಲು ಇರುತ್ತೆ ಅಲ್ವಾ, ಪಲ್ಲು ರೈಟ್ ಸೈಡಿಂದ ಒಂದು 1/4 ಇಂಚಷ್ಟು ಜಾಗನ ಬಿಟ್ಬಿಟ್ಟು ಈ ಡಿಸೈನನ್ನು ಸ್ಟಾರ್ಟ್ ಮಾಡಬೇಕು. ರೈಟ್ ಸೈಡ್ ಯಾವುದು ರಾಂಗ್ ಸೈಡ್ ಯಾವುದು ಹೇಳಿ ನೋಡ್ಕೊಂಡ್ಬಿಟ್ಟು ಪಲ್ಲು ಸೈಡಿಂದ ರೈಟ್ ಸೈಡಲ್ಲಿ ಏನು ಮಾಡಬೇಕು ಅಂತ ಅಂದರೆ ಶುರು ಮಾಡಬೇಕಾಗತ್ತೆ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರ ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ, ಸುತ್ತು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ನಾಟ್ ಹಾಕಿರ್ತೀವಿ ಅಲ್ವಾ, ನಾಟ್ ತುದಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿಕೊಂಡು ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ನಾಟ್ ಏನು ಹಾಕಿರ್ತೀವಿ ಅಲ್ವಾ, ಸ್ಯಾರಿ ಹಿಂದ್ಗಡೆ ಬಂದಿರುತ್ತೆ ಅಲ್ವಾ, ಅದು ಲೂಸ್ ಆಗುವಂತಹ ಚಾನ್ಸಸ್ ಆಗಿರ್ಬೋದು ಅಥವಾ ಬಿಚ್ಚೋಗುವಂಥ ಚಾನ್ಸಸ್ ಇರೋದಿಲ್ಲ. ಇಲ್ಲ ಅಂತ ಅಂದರೆ ನಾವು ಡಿಸೈನ್ ಎಲ್ಲ ಹಾಕೋ ತನಕ ಅಲ್ಲಿ ಇಲ್ಲಿ ಸೀರೆ ಇಡ್ತಾ ಇರ್ತೀವಿ ಅಲ್ವಾ, ಹಾಗಾಗಿ ಗಂಟು ಲೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಅದನ್ನು ಸ್ಟಿಕ್ ಮಾಡ್ಕೊಂಡು ಆದಮೇಲೆ ಗ್ಲೂನ ಎಡಗೈಗೆ ಈ ಥರ ಸಿಲ್ಕ್ ಥ್ರೆಡ್ನ ರೋಲ್ ಮಾಡ್ಕೊಂಡ್ಬಿಟ್ಟು ಸ್ಯಾರಿ ಬ್ಯಾಕ್ ಸೈಡಿಗೆ ನಾಟನ್ನು ಬರೋ ಥರ ಇಟ್ಕೊಂಡು ಒಂದು 1/4 ಇಂಚಷ್ಟು ಜಾಗ ಬಿಟ್ಟು ಸೂಜಿನ ಚುಚ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡ್ಬಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆ ಅಲ್ವಾ, ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಸತಿ ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಈಗ 4 ಚೈನನ್ನು ಹಾಕ್ಕೊಳ್ಬೇಕು. 2 ಸತಿ ಲಾಕ್ ಆದಮೇಲೆ 4 ಚೈನನ್ನು ಹಾಕ್ಕೊಂಡ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಲೂಸು ಇರಬಾರ್ದು ಟೈಟ್ ಕೂಡ ಇರಬಾರ್ದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಸೂಜಿ ಮೇಲೆ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನನ್ನು ತಗೊಳ್ಬೇಕು. ಇಲ್ಲಿ 3 ಚೈನನ್ನು ತಗೊಂಡು ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ನಾವೇನು ಲಾಕ್ ಮಾಡಿರ್ತೀವಿ ಅಲ್ವಾ ಸಿಂಗಲ್ ಕ್ರೋಶೆ ಹಾಕಿ, ಅದ್ರ ಪಕ್ಕದಲ್ಲಿ ಹೋಲ್ ಇದೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ದಾರಾನ ತಂದು 2 ದಾರಾನ ಒಂದು ಮಾಡಬೇಕು, ಮತ್ತು 2 ದಾರಾನ ಒಂದು ಮಾಡಬೇಕು. ಅದೇ ಥರನೇ ಕ್ರೋಶದ ಮೇಲೆ ಇನ್ನೂ ಒಂದು ಸತಿ ದಾರಾನ ತೊಗೊಂಡ್ಬಿಟ್ಟು ಸೇಮ್ ಅದೇ ಹೋಲಿಗೆನೆ ಹಾಕಿ 2ರಲ್ಲಿ 1 2ರಲ್ಲಿ 1 ದಾರಾನ ಮಾಡಬೇಕು. ಇದೇ ಥರನೇ
4ರಿಂದ 5 ಸತಿ ಈ ಥರ ಕ್ರೋಶದಲ್ಲಿ ಮಾಡ್ಕೊಳ್ಬೇಕು. ಇದು ಒಂದು ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚ್ ಥರ ಡಿಸೈನ್ ಬರುತ್ತೆ. ಫುಲ್ ಆರ್ಚ್ ಬರೋದಿಲ್ಲ, ಸ್ಮಾಲ್ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಬರುತ್ತೆ. ಇದರಲ್ಲಿ 4 ಚೈನ್ ಕೂಡ ಹಾಕ್ಬೋದು, 4 ಸತಿ ಡಬಲ್ ಕ್ರೋಶನೂ ಕೂಡ ಮಾಡ್ಕೊಳ್ಬೋದು, ಅಥವಾ 5 ಕೂಡ ಮಾಡ್ಕೊಳ್ಬೋದು. ಆ ಹೋಲಿಗೆ ಎಷ್ಟು ಡಬಲ್ ಕ್ರೋಶಸ್ ಆಗುತ್ತೋ ಅಷ್ಟು ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕು. ನಾನಿಲ್ಲಿ 5 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದು ಸ್ಮಾಲ್ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಮತ್ತೆ ಇದಕ್ಕೆ 3 ಚೈನನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. 1 2 3 ಚೈನನ್ನು ಹಾಕ್ಕೊಂಡು ನಾವು ಲಾಕ್ ಮಾಡಿರ್ತೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಹೋಲ್ ಕಾಣಿಸ್ತಾ ಇರುತ್ತೆ. ಆ ಹೋಲಿಗೆ ದಾರಾನ ಹಾಕ್ಕೊಂಡ್ಬಿಟ್ಟು 2ರಲ್ಲಿ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ ದಾರಾನ ತಗೊಂಡು ಸೇಮ್ ಹೋಲಿಗೆನೇ ದಾರಾನ ಹಾಕಿ 2ರಲ್ಲಿ 1 ಮಾಡ್ಕೊಳ್ಬೇಕು. ಇದೇ ಥರನೇ 4ರಿಂದ 5 ಸತಿ ಡಬಲ್ ಕ್ರೋಶಸ್ನ ನಾವಿಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ನಿಮಗೆ ಬೀಡ್ಸ್ ಎಲ್ಲ ಬೇಡ ಅಂದರೆ, ಕೆಲವೊಬ್ರಿಗೆ ಹೇಗೆ ಅಂತ ಅಂದರೆ ಬೀಡ್ಸ್ ಎಲ್ಲ ಹಾಕೋದು ಬೇಡ, ಅದು ಒಡೆದೋಗ್ಬಿಡುತ್ತೇನೋ ಅಥವಾ ಡಲ್ ಆಗುವಂತಹ ಚಾನ್ಸಸ್ ಇರುತ್ತೇನೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆದರೂ ಕೂಡ ಒಂದು ಸಿಂಪಲ್ ಡಿಸೈನನ್ನು ಹಾಕಿಸ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆವಾಗ ನೀವು ಈ ಥರ ಒಂದು ಸಿಂಪಲ್ ಡಿಸೈನನ್ನು ಟ್ರೈ ಮಾಡ್ಬೋದು. ಈಗ ಇಲ್ಲಿ 5 ಕ್ರೋಶಸನ್ನು ಹಾಕ್ಕೊಂಡಾದಮೇಲೆ ಮತ್ತೆ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಟೈಮ್ ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಪ್ರೋಸೆಸ್ನ ನೀವಿಲ್ಲಿ ರಿಪೀಟ್ ಮಾಡಬೇಕಾಗತ್ತೆ. 3 ಚೈನನ್ನು ಹಾಕ್ಕೊಳ್ಳೋದು, ನೀಡಲ್ ಮೇಲೆ ದಾರಾನ ತಗೊಳ್ಳೋದು, ಲಾಕ್ ಮಾಡಿರೋ ಅಂಥ ಪಕ್ಕದಲ್ಲಿ ಹೋಲ್ ಕಾಣುತ್ತೆ ಅಲ್ವಾ, ಅಲ್ಲಿ ಹೋಗಿ ದಾರಾನ ತಗೊಂಡು 3 ದಾರ ಬರುತ್ತೆ. ಒಂದು ಸತಿ 2ರಲ್ಲಿ 1 ಮತ್ತು 2ರಲ್ಲಿ 1 ದಾರಾನ ಮಾಡಿಕೊಂಡ್ರೆ ಡಿಸೈನ್ ಫಿನಿಶ್ ಆಗುತ್ತೆ. ಇಲ್ಲಿ ನಾನು 3 ಟೈಮ್ ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡಿಕೊಂಡು ನಂತರದಲ್ಲಿ ಕುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ಒಂದು 2.5 ಗಂಟೆಲಿ ಮುಗ್ದೋಗ್ಬಿಡುತ್ತೆ. ಆಮೇಲೆ ಕುಚ್ಚು ಕಟ್ಕೊಳ್ಳೋದಷ್ಟೇ ಬಾಕಿ ಇರುತ್ತೆ. ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು. ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತ ಅಂದರೆ ಕ್ರೋಶೆಟಲ್ಲಿ ಈ ಥರ ಒಂದು ಸಿಂಪಲ್ ಡಿಸೈನನ್ನು ಹಾಕ್ಕೊಳ್ಬೋದು ಸೀರೆಗೆ. ಯಾಕೆ ಅಂದರೆ ಮೊದಲಿಗೆ ನೀವು ಗ್ರ್ಯಾಂಡ್ ಡಿಸೈನನ್ನು ಟ್ರೈ ಮಾಡ್ತೀನಿ ಅಂತ ಅಂದರೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ ಅಲ್ವಾ. ಹಾಗಾಗಿ ಬಿಗಿನರ್ಸ್ ಆಗಿದ್ದೀರಾ ಅಂತ ಅಂದರೆ ಈ ಥರ ಒಂದು ಸಿಂಪಲ್ ಡಿಸೈನನ್ನು ನೀವು ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ನಾನು 3 ಟೈಮ್ ಸ್ಲ್ಯಾಂಟಿಂಗ್ ಆರ್ಚನ್ನು ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಟೈಮ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಲಾಕ್, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 5 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಪೇಸ್ ಏನಿದೆ ಅಲ್ವಾ, ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಲಾಕ್ ಮಾಡಬೇಕಿದ್ರೆ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ, 5 ಚೈನನ್ನು ಹಾಕ್ಕೊಂಡಿದ್ದೀನಿ. ಲಾಕ್ ಮಾಡಿದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಒಂದು ಸಿಂಗಲ್ ಕ್ರೋಶೆ. ಇದೇ ಥರನೇ ನೋಡಿ, ಇಲ್ಲಿ 3 ಟೈಮ್ ಸ್ಲ್ಯಾಂಟಿಂಗ್ ಆರ್ಚ್, 5 ಸಿಂಗಲ್ ಕ್ರೋಶೆ ಹಾಕೋದು, 5 ಚೈನ್ ಹಾಕೋದು, 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು, ಮತ್ತು 3 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಳೋದು. ಈಗ ಇಲ್ಲಿ 2 ಸತಿ ಲಾಕ್ ಆದಮೇಲೆ ಮತ್ತೆ 3 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. 3 ಟೈಮ್ ಚೈನನ್ನು ಹಾಕ್ಕೊಂಡು ಇಲ್ಲಿ ಮತ್ತೆ ಸೂಜಿ ಮೇಲೆ ದಾರಾನ ಸುತ್ಕೊಂಡ್ಬಿಟ್ಟು ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಏನು ಜಾಗ ಇರುತ್ತೆ ಅಲ್ವಾ, 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ, ಆ 2 ಮಧ್ಯದಲ್ಲಿ ದಾರಾನ ತಗೊಂಡು 3 ದಾರ ಸಿಗುತ್ತೆ ನಿಮಗಲ್ಲೀಗ. 2ರಲ್ಲಿ 1, 2ರಲ್ಲಿ 1 ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಏನಿರುತ್ತೆ ಅಲ್ವಾ, ನೆಕ್ಸ್ಟ್ ಸತಿ ನೀವು 3 ಚೈನನ್ನು ಹಾಕ್ಕೊಂಡು
ಆ 2 ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ದಾರನ ತಗೊಂಡು ನೀವು ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ತಾ ಹೋಗಬೇಕು. ಈಗ ಇಲ್ಲೂ ಕೂಡ ಅಷ್ಟೇ 3 ಟೈಮ್ ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡ್ಕೊಂಡ್ಬಿಟ್ಟು ಮತ್ತು 5 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಪ್ರೊಸೀಜರ್ ನೀವು ಎಂಟೈರ್ ಸ್ಯಾರಿಗೆ ಮಾಡ್ಕೊಳ್ಬೇಕಾಗತ್ತೆ. ಇದೇ ಡಿಸೈನನ್ನು ನೀವು ಡಬಲ್ ಕಲರಲ್ಲೂ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ನಾನಿಲ್ಲಿ ಪಲ್ಲು ಕಲರ್ ಗ್ರೀನ್ ಇದೆ ಅಲ್ವಾ, ಹಾಗಾಗಿ ರೆಡ್ ಕಲರ್ ಹೈಲೈಟ್ ಆಗುತ್ತೆ ಅಂತ ಹೇಳಿ ಸಿಂಗಲ್ ಕಲರಲ್ಲಿ ಡಿಸೈನ್ ಹಾಗೆಯೇ ಸಿಂಗಲ್ ಕಲರಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಪಲ್ಲು ಕಲರ್ ಗ್ರೀನ್ ಆಗಿದೆ ಅಲ್ವಾ, ಹಾಗಾಗಿ ನಾನಿಲ್ಲಿ ರೆಡ್ ಕಲರಲ್ಲಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಡಿಸೈನ್ ತುಂಬ ಟೈಮ್ ಹಿಡಿಯೋದೇ ಇಲ್ಲ, 2.5 ಗಂಟೆನಲ್ಲಿ ಫಿನಿಶ್ ಆಗಿಬಿಡತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ನೋಡ್ಬೋದು ನೀವಿಲ್ಲಿ ಈಗ ನಾನು ಫುಲ್ ಸ್ಯಾರಿಗೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 3 ಟೈಮ್ ಸ್ಲ್ಯಾಂಟಿಂಗ್ ಆರ್ಚ್ ಲಾಕ್ ಮಾಡಿಕೊಂಡು 5 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಸ್ಲ್ಯಾಂಟಿಂಗ್ ಆರ್ಚಸ್ನ ಕಂಟಿನ್ಯೂ ಮಾಡಿ ಡಿಸೈನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದಕ್ಕೆ ಕುಚ್ಚು ಕಟ್ಟೋದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ರೀನ್ ಕಲರ್ ದಾರಾನ 130 ಎಳೆ ದಾರಾನ ಸುತ್ಕೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿದ್ರೆ 260 ಎಳೆ ದಾರ ಆಗುತ್ತೆ. ಏನು ನಾವಲ್ಲಿ 5 ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಸ್ಪೇಸಲ್ಲಿ ಈ ನಾವು ಥ್ರೆಡ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ 130 ಎಳೆ ದಾರಾನ, ಅದನ್ನು ಹಾಕ್ಕೊಂಡ್ಬಿಟ್ಟು ಝರಿ ಥ್ರೆಡ್ಡಲ್ಲಿ ಈಗ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಹೋಗೋದು. ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ಡನ್ನು ಪೋಣಿಸ್ಕೊಂಡು 3ರಿಂದ 4 ಟೈಮ್ ಏನು ಮಾಡಬೇಕು ಅಂದರೆ ಈ ಥರ ಕುಚ್ಚನ್ನು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆಯೇ ಈ ಕುಚ್ಚಿನ ಲೆಂತ್ ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಕನ್ವೀನಿಯಂಟ್ ಏನಿರುತ್ತೆ ಅಲ್ವಾ, ಉದ್ದ ಬೇಕಿದ್ರೂ ಕೂಡ ತಗೊಳ್ಬೋದು, ಅಥವಾ ಇಲ್ಲ ಸ್ಮಾಲ್ ಬೇಬಿ ಕುಚ್ಚೆ ಸಾಕು ಅಂತ ಅಂದರೆ ಶಾರ್ಟ್ ಆಗಿನೂ ಕೂಡ ಇಟ್ಕೊಳ್ಬೋದು. ಈಗ ನಾನು ಒಂದು 3 to 4 ಟೈಮ್ಸ್ ಇದನ್ನು ಸುತ್ಕೊಂಡಾದಮೇಲೆ ಝರಿ ಥ್ರೆಡ್ಡನ್ನು ಈಗ ಇಲ್ಲಿ ಸಿಲ್ಕ್ ಥ್ರೆಡ್ಡನ್ನು ಬೇಬಿ ಕುಚ್ಚಿನ ಲೆಂತಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಸ್ಮಾಲ್ ಬೇಬಿ ಕುಚ್ಚನ್ನು ನಾನಿಲ್ಲಿ ಡಿಸೈನ್ ಮಧ್ಯದಲ್ಲಿ ಕಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಡಿಸೈನ್ ಅಲ್ವಾ ಇದು, ಬೀಡ್ಸ್ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ ಈ ಡಿಸೈನಲ್ಲಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂದು ಎಲಿಗೆಂಟ್ ಲುಕ್ಕನ್ನು ನಿಮ್ಮ ಸ್ಯಾರಿಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಬೀಡ್ಸ್ ಏನೂ ಬೇಡ, ಒಂದು ಸಿಂಪಲ್ ಡಿಸೈನನ್ನು ಟ್ರೈ ಮಾಡಬೇಕು ಅಂತ ಹೇಳಿ ಇದ್ದಾಗ ಈ ಒಂದು ಡಿಸೈನನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕಾಗತ್ತೆ. ಇಷ್ಟ ಆಗಿತ್ತು ಅಂತ ಅಂದರೆ ಈ ವಿಡಿಯೋ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.